ನಿಜ ಹೇಳ್ಬೇಕಂದ್ರೆ ಮುಂಚೆ ನಾನು ರಾಯರ್ ಭಕ್ತೆ ಅಲ್ಲ. ಅಂದ್ರೆ ರಾಯರ್ನ ನಂಬ್ತಿದ್ದೆ, ಆದ್ರೆ ಈ ತರ ರಾಯರ್ ಭಕ್ತೆ ನಾನು ಆಗಿರ್ಲಿಲ್ಲ. ಇನ್ನು ಅಷ್ಟು ನಂಬ್ತಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಯಾವಾಗ ನಾನು ಫಸ್ಟ್ ಡೇ ಬಂದು ನಾನು ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ನನ್ನ ಕಂಪ್ಲೀಟ್ ಲೈಫ್ ನನ್ ಚೇಂಜ್ ಆಯ್ತು. ಪ್ರತಿ ಒಂದು ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಯ್ತು. ಏನೇನು ಕೆಟ್ಟದ್ದು ನಮ್ಮ ಜೀವನದಲ್ಲಿದೆ ಅದೆಲ್ಲ ಒಂದಾಗೊಂದು ಹೋಗಕ್ ಸ್ಟಾರ್ಟ್ ಆಯ್ತು. ನಾನೇನೋ ಜಸ್ಟ್ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ನಾನ್ ರಾಯರ್ನ ನಂಬಿದೀನಿ. ಎಲ್ಲರೂ ರಾಯರ್ನ ನಂಬಿ ಯಾವತ್ತೂ ಅವ್ರು ಕೈ ಕೊಡಲ್ಲ. ಹೂವದ ಮೂಲಕ ಅವರು ಉತ್ತರ ಕೊಡ್ತಾರೆ. ನನಗೆ ಪ್ರತಿ ಸತಿ ನಾನು ಪೂಜೆ ಮಾಡೋವಾಗ್ಲೂ ನನ್ ಹೂವದ ಮೂಲಕನೇ ನನಗೆ ಪ್ರಸಾದ ಕೊಡ್ತಾರೆ. ಹಂಗೆ ನೀವು ನಂಬಿ ಪೂಜೆ ಮಾಡಿ, ನಿಮ್ಗೂ ಖಂಡಿತ ಒಳ್ಳೇದು ಬರುತ್ತೆ. ಒಂದು ನೆಮ್ಮದಿ, ಮಂತ್ರಾಲಯದಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೋ ಈ ದೇವಸ್ಥಾನಕ್ಕೆ ಬಂದ್ರು ಅಷ್ಟು ನೆಮ್ಮದಿ ಸಿಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ನಮಸ್ತೆ, ನನ್ನ ಹೆಸರು ಧೃತಿ. ನಾನು ಬಸವೇಶ್ವರ ನಗರದಿಂದ ಬರ್ತಿದ್ದೀನಿ. ಸೊ ಇವತ್ತಿಗೆ ನಂದು 21 ವೀಕ್ಸ್ ಕಂಪ್ಲೀಟ್ ಆಯ್ತು. ಇವತ್ತು ಹೋಮ ಇಟ್ಕೊಂಡಿದ್ವಿ. ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದಾರೆ ರಾಯರು, ನಮ್ಗೂ ಒಳ್ಳೇದ್ ಮಾಡ್ತಿದ್ದಾರೆ. ಅದು ನಾವ್ ಅನ್ಕೊಂಡಿದ್ದು ನಿಧಾನಕ್ಕಾದ್ರೂನು ನಮ್ಮ ಎಲ್ಲಾ ಕರ್ಮಗಳು ತೀರ್ಲಿ ಅಂತ ನಾವ್ 21 ವಾರನ ನಾವು ಮಾಡ್ತೀವಿ. ಏನೇ ಒಂದು ಆದ್ರೂನು ಅದ್ರಿಂದ ರಾಯರಿದ್ದಾರೆ ಅಂತ ಅನ್ಕೊಂಡು ನಾವು ಇದನ್ನೆಲ್ಲ ಮುಗಿಸಿದೀವಿ ಇವತ್ತಿಗೆ. ನಿಜ ಹೇಳ್ಬೇಕಂದ್ರೆ ಮುಂಚೆ ನಾನು ರಾಯರ್ ಭಕ್ತೆ ಅಲ್ಲ. ಆದ್ರೆ ರಾಯರ್ನ ನಂಬ್ತಿದ್ದೆ, ಆದ್ರೆ ಈ ತರ ರಾಯರ್ ಭಕ್ತೆ ನಾನು ಆಗಿರ್ಲಿಲ್ಲ. ಒಂದು ವರ್ಷದಿಂದ ಅಂದ್ರೆ ಹೋದ್ ವರ್ಷದಿಂದ ಕಂಪ್ಲೀಟ್ ಆಗಿ ರಾಯರ್ನ ಭಕ್ತೆ ಆಗಿ ನನ್ನ ಐ ಮೀನ್ ಏನಂತಾರೆ, ಸಂಪೂರ್ಣವಾಗಿ ರಾಯರ್ ಭಕ್ತೆ ಆಗ್ಬಿಟ್ಟಿದೀನಿ. ಮುಂಚೆ ಅಷ್ಟು ನಂಬ್ತಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಯಾವಾಗ ನಾನು ಫಸ್ಟ್ ಡೇ ಬಂದು ನಾನು ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ನನ್ ಕಂಪ್ಲೀಟ್ ಲೈಫ್ ನನ್ ಚೇಂಜ್ ಆಯ್ತು. ಪ್ರತಿ ಒಂದು ಒಳ್ಳೇದಾಗಕ್ ಸ್ಟಾರ್ಟ್ ಆಯ್ತು. ಏನೇನು ಕೆಟ್ಟದ್ದು ನಮ್ ಜೀವನದಲ್ಲಿದೆ ಅದೆಲ್ಲ ಒಂದಾಗೊಂದು ಹೋಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಇವಾಗ ನಿಮ್ಗೆ ಕೆಲ್ಸ ಸಿಗದೆ ಇರ್ಬೋದು, ಅಥವಾ ಮಗು ಆಗದೆ ಇರ್ಬೋದು, ಅಥವಾ ಮತ್ತೆ ಯಾವ್ದೇ ಇದ್ರು ಏನೇ ಪ್ರಾಬ್ಲಮ್ ಇದ್ರು ರಾಯರ್ ಇದ್ದಾರೆ ಅಂತ ಮನ್ಸಲ್ಲಿ ನಂಬಿ ಈ ಕಾಯಿನ ಕಟ್ಟಿ 21 ವಾರ ಬಂದು ಮುಗಿಸಿ ಹೋಮ ಮಾಡ್ಕೊಳ್ಳಿ. ಎಲ್ಲಾ 100% ಒಳ್ಳೇದಾಗೆ ಆಗುತ್ತೆ. ನಾನೇ ಅದಕ್ಕೆ ಎಕ್ಸಾಮ್. ಒಂದು ನೆಮ್ಮದಿ, ಮಂತ್ರಾಲಯದಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೋ ಈ ದೇವಸ್ಥಾನಕ್ಕೆ ಬಂದ್ರು ಅಷ್ಟು ನೆಮ್ಮದಿ ಸಿಗುತ್ತೆ. ತುಂಬಾ ಜನ ಇರ್ತಾರೆ, ಗೊತ್ತು ತುಂಬಾ ಕ್ರೌಡ್ ಆಗಿರುತ್ತೆ ಅಂತ, ಬಟ್ ಸ್ಟಿಲ್ ಇಲ್ಲಿ ಬಂದ್ರೇನೆ ಒಂದು ನೆಮ್ಮದಿ, ಒಂದು ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ನಿಮ್ಗೆ ಎಷ್ಟೇ ಕಷ್ಟಗಳಿದ್ರು ಒಂದ್ಸತಿ ಈ ದೇವಸ್ಥಾನಕ್ಕೆ ಬಂದೋಗಿ, ಆ ನೆಮ್ಮದಿ ನಿಮ್ಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಮ್ ಲೈಫ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಾನೇನೋ ಜಸ್ಟ್ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ನಾನ್ ರಾಯರ್ನ ನಂಬಿದೀನಿ. ಎಲ್ಲರೂ ರಾಯರ್ನ ನಂಬಿ ಯಾವತ್ತೂ ಅವ್ರು ಕೈ ಕೊಡಲ್ಲ. ಹೂವದ ಮೂಲಕ ಅವರು ಉತ್ತರ ಕೊಡ್ತಾರೆ. ನನಗೆ ಪ್ರತಿ ಸತಿ ನಾನ್ ಪೂಜೆ ಮಾಡೋವಾಗ್ಲೂ ನನ್ಗೆ ಹೂವದ ಮೂಲಕನೇ ನನಗೆ ಪ್ರಸಾದ ಕೊಡ್ತಾರೆ. ಹಂಗೆ ನೀವು ನಂಬಿ ಪೂಜೆ ಮಾಡಿ, ನಿಮ್ಗೂ ಖಂಡಿತ ಒಳ್ಳೇದ್ ಬರ್ತಾರೆ. ದಯವಿಟ್ಟು ಬನ್ನಿ, ದಯವಿಟ್ಟು ಕಾಯಿ ಕಟ್ಟಿ, ದಯವಿಟ್ಟು ನಿಮ್ಗೆ ಏನೇ ಸಂಕಲ್ಪ ಇದ್ರು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಡಿ. ನಿಮ್ ಅದ್ ಎಂತದೇ ಆಗಿರ್ಲಿ, ಅದೇನೇ ಆಗಿರ್ಲಿ, ಮನ್ಸಲ್ಲಿಟ್ಟು ಸಂಕಲ್ಪ ಮಾಡಿ ಕಾಯಿ ಕಟ್ಟಿ ಹೋಮನೂ ಮಾಡಿಸ್ಕೊಳ್ಳಿ. 100% ಒಳ್ಳೇದಾಗೆ ಆಗುತ್ತೆ.